ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ NEP ಸ್ಟೂಡೆಂಟ್ಸ್ UCMS ಪೋರ್ಟಲಲ್ಲಿ ಹೇಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀವಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ನೋಡೋದನ್ನ ಮರಿಬೇಡಿ. ಓಕೆ, ಫಸ್ಟು ನೀವೇನು ಮಾಡಬೇಕು ಅಂದರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಸರ್ಚಲ್ಲಿ UCMS ಅಂತ ಹೇಳಿ ಟೈಪ್ ಮಾಡಿ. ನೆಕ್ಸ್ಟು ಮೊದಲನೇ ಕಾಣುತ್ತಿರುವಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಮತ್ತು ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚಾನ ಎಂಟರ್ ಮಾಡಿ. ಓಕೆ, ಯೂಸರ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ಕೆಳಗೆ ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲಿ ಅಕಾಡೆಮಿಕ್ಸ್ ಮೇಲೆ ಬಂದು ಕೋರ್ಸ್ ರಿಜಿಸ್ಟ್ರೇಷನ್ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಎಲ್ಲ ಸೆಮ್ನ ಕೋರ್ಸ್ ರಿಜಿಸ್ಟ್ರೇಷನ್, ಇಂಟರ್ನಲ್ ಮಾರ್ಕ್ಸ್ ಮತ್ತು ಅಟೆಂಡೆನ್ಸ್ ಶೀಟ್ ಎಲ್ಲ ತೋರಿಸ್ತಿರುತ್ತೆ. ನೀವು ಯಾವ ಸೆಮ್ಮಲ್ಲಿದ್ದೀರಾ ನೋಡ್ಕೊಂಡು ತೊಗೊಳ್ಳಿ. ಇಲ್ಲಿ ನಾನು 5th ಸೆಮ್ಮಿಂದು ಕೋರ್ಸ್ ರಿಜಿಸ್ಟ್ರೇಷನ್ ತೊಗೊತಾ ಇದ್ದೀನಿ. ಓಕೆ, ಇಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ನ ಓದ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಆ ಸಬ್ಜೆಕ್ಟ್ಗಳ ಕೋರ್ಸ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಕಾಮನ್ ಸಬ್ಜೆಕ್ಟ್ಗಳನ್ನು ನಿಮ್ಮ ಯೂನಿವರ್ಸಿಟಿ ಅಥವಾ ನಿಮ್ಮ ಕಾಲೇಜ್ನ ಡಿಪಾರ್ಟ್ಮೆಂಟ್ ಅವರೇ ರಿಜಿಸ್ಟರ್ ಮಾಡಿರ್ತಾರೆ. ಹಾಗಾಗಿ ಎಲ್ಲಿ ನಿಮಗೆ ಡಾಟ್ ಕಾಣುತ್ತಲ್ಲ ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ತೋರಿಸುತ್ತೆ. ಕರೆಕ್ಟಾಗಿ ನಿಮ್ಮ ಸಬ್ಜೆಕ್ಟ್ಗಳನ್ನ ನೋಡ್ಕೊಳ್ಳಿ ಒಂದು ಸಲ. ಲಾಸ್ಟಿಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಎಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿಗೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈಗಲೇ ಹೋಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.